ನಮಸ್ಕಾರ ವೀಕ್ಷಕರೇ, ನಾನು ಈ ಹಿಂದಿನ ಹಂಚಿಕೆಯಲ್ಲಿ ನಿಮಗೆ ಬರ್ತ್ ಡೇಟ್ 4/13/22/31 ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು ಎಪಿಸೋಡಲ್ಲಿ ನಿಮಗೆ ಬರ್ತ್ ಡೇಟ್ 5/14/23 ಅಂದ್ರೆ 5/14/23 ಈ ಬರ್ತ್ ಡೇಟ್ಸ್ಗಳಲ್ಲಿ ಹುಟ್ಟಿರುವಂಥವ್ರು, ಈ ಬರ್ತ್ ಡೇಟ್ಸ್ ಎಲ್ಲಿ ಹುಟ್ಟಿರುವಂಥವ್ರು ಏನಾಗ್ತದೆ, ಅವರ ಲೈಫಲ್ಲಿ ಬರುವಂತ ಒಂದು ಕಾಮನ್ ಡಿಸೀಸಸ್, ಒಂದು ಕಾಮನ್ ಹೆಲ್ತ್ ಇಶ್ಯೂಸ್ ಏನು ಬರುತ್ತೆ 5/14/23 ಈ ಬರ್ತ್ ಡೇಟ್ಸ್ ಅಲ್ಲಿ ಹುಟ್ಟಿರುವಂತವ್ರಿಗೆ ಅವ್ರ ಲೈಫ್ ಅಲ್ಲಿ ಬರುವಂತ ಕಾಮನ್ ಹೆಲ್ತ್ ಇಶ್ಯೂಸ್ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ, ಅವರು ಇವಾಗ ಬರ್ತ್ ಡೇಟ್ 5 ಪೀಪಲ್ಸ್ ಆಲ್ಮೋಸ್ಟ್ ಏನಾಗ್ತದೆ, ಇವರು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಇವ್ರು ಏನಾಗ್ತದೆ, ಮೆಂಟಲ್ ಸ್ಟ್ರೈನ್ ಜಾಸ್ತಿ ಮಾಡ್ಕೊಳ್ತಾರೆ. ಯಾಕೆ ಗೊತ್ತಾ, ನರ್ವಸ್ನೆಸ್ ಸ್ಟಾರ್ಟ್ ಆಗುತ್ತೆ. ನರ್ವಸ್ನೆಸ್ ಡ್ಯೂ ಟು ಎಕ್ಸೆಸಿವ್ ಮೆಂಟಲ್ ಸ್ಟ್ರೈನ್. ಅಂದ್ರೆ ಏನಾಗ್ತದೆ, ಇವರು ತಲೆಗೆ ತುಂಬಾ ಕೆಲಸ ಕೊಡ್ತಾರೆ. ಓವರ್ ಸ್ಟ್ರೆಸ್, ಓವರ್ ಕೆಲಸ ಕೊಡೋದ್ರಿಂದ, ಹೆಚ್ಚಿನ ಕೆಲಸ ಕೊಡೋದ್ರಿಂದ ಏನಾಗ್ತದೆ, ನರ್ವಸ್ನೆಸ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಕಫ್ ಅಂಡ್ ಕೋಲ್ಡ್ ಫ್ಲೂ ಅಂದ್ರೆ ನೆಗಡಿ, ಕೆಮ್ಮು, ಶೀತ, ಆಮೇಲೆ ಫ್ಲೂಸ್ ಈಗ ಜನರಲ್ ಆಗಿ ಬರ್ತದೆ, ನೀವು ಕೇಳ್ತೀರಾ, ಕಾಮನ್ ಆಗಿ ಹರಡುವಂತ ರೋಗಗಳೇನು ಬರುತ್ತಲ್ಲ, ಫ್ಲೂಸ್ ಅಂತ ಏನು ಬರ್ತಲ್ಲ ಸೀಸನಲ್, ಆ ತರ ಒಂದು ಹೆಲ್ತ್ ಇಶ್ಯೂಸ್ ಇವ್ರಿಗೆ ಬೇಗ ಅಫೆಕ್ಟ್ ಆಗುತ್ತೆ. ಆಮೇಲೆ ಸ್ಕಿನ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್, ಆಮೇಲೆ ಇನ್ಸೋಮ್ನಿಯಾ ಅಂತ ಹೇಳಿದ್ರೆ ನಿದ್ರಾಹೀನತೆ ಅಂತ ಹೇಳ್ತೀವಿ. ಆಮೇಲೆ ಕಿಡ್ನಿಗೆ ಸಂಬಂಧಪಟ್ಟಂತ ಹೆಲ್ತ್ ಇಶ್ಯೂಸ್ ಹೆಚ್ಚಾಗಿ ಈ 5/14/23 ಡೇಟ್ಸ್ ನಲ್ಲಿ ಹುಟ್ಟಿರುವಂತವರಿಗೆ ಬರುತ್ತೆ. ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಇನ್ನೊಂದು ಇವ್ರ ಹತ್ರ ಒಂದು ಸ್ಪೆಷಲ್ ಕ್ವಾಲಿಟಿ, ಈ ಬರ್ತ್ ಡೇಟ್ಸ್ ಎಲ್ಲ ಹುಟ್ಟಿರುವಂತವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ ತುಂಬಾ ಲೇಜಿ ಪೀಪಲ್ಸ್ ಅಂತ ಹೇಳ್ತೀವಿ. ಯಾಕೆ, ಇವ್ರ ಲೈಫ್ ಸ್ಟೈಲ್ ಅಲ್ಲಿ ಲೇಜಿನೆಸ್ ಅನ್ನೋದೊಂದು ಬಂದ್ಬಿಟ್ಟಿರುತ್ತೆ. ಅಂದ್ರೆ ಇನ್ ಟೈಮ್ ವರ್ಕ್ ಮಾಡಲ್ಲ, ಬಟ್ ಓವರ್ ನೈಟ್ ವರ್ಕ್ ಮಾಡ್ತಾರೆ. ಓಕೆ, ಇನ್ ಟೈಮ್ ವರ್ಕ್ ಮಾಡಲ್ಲ, ಓವರ್ ನೈಟ್ ವರ್ಕ್ ಜಾಸ್ತಿ ಮಾಡ್ತಾರೆ. ಅಂದ್ರೆ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡುವಂತ ಒಂದು ಲೈಫ್ ಸ್ಟೈಲ್ ಇವ್ರ ಜೀವನದಲ್ಲಿ ಇರುತ್ತೆ. ಹೀಗಾಗಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಇನ್ ಟೈಮ್ ವರ್ಕ್ ಮಾಡುವಂತದ್ದು ಕೆಲಸಗಳನ್ನ ಮಾಡ್ಕೊಳ್ಳಿ. ಇನ್ನೊಂದು, ಇವ್ರಿಗೆ ಜನರಲ್ ಆಗಿ ಒಂದು ಪ್ರಿಕಾಷನ್ಸ್ ಅಂತ, ರೆಮಿಡೀಸ್ ಅಂತ ಹೇಳಿದ್ರೆ ಹೆಚ್ಚಾಗಿ ಮೆಡಿಟೇಷನ್ಸ್, ಅಂದ್ರೆ ಮೆಂಟಲ್ ರಿಲೇಟೆಡ್, ಅಂದ್ರೆ ಬುದ್ಧಿಗೆ ಸಂಬಂಧಪಟ್ಟಂತ, ತಲೆಗೆ ಸಂಬಂಧಪಟ್ಟಂತ ಎಕ್ಸಸೈಸ್ಗಳನ್ನ, ಮೆಡಿಟೇಷನ್ ಮಾಡೋದ್ರಿಂದ ಏನಾಗ್ತದೆ, ಈ ಮೆಂಟಲ್ ಸ್ಟ್ರೆಸ್ ಕಡಿಮೆ ಇರ್ತದೆ. ಆಮೇಲೆ ಏನಾಗ್ತದೆ, ಹೆಚ್ಚಿಗೆ ನಿದ್ದೆ, ಅಂದ್ರೆ ಅವರು ತಮ್ಮ ಬಾಡಿಗೆ ರೆಸ್ಟ್ ಕೊಡುವಂಥದ್ದು, ಬಾಡಿಗಿಂತ ಹೆಚ್ಚಾಗಿ ತಮ್ಮ ಮೆದುಳಿಗೆ ರೆಸ್ಟ್ ಕೊಡುವಂಥದ್ದು. ನಿದ್ದೆನ ಒಂದು 6 ಇಂದ 7 ಗಂಟೆ ನಿದ್ದೆ, ಅಂದ್ರೆ ಡ್ಯೂರಿಂಗ್ ನೈಟ್ ಟೈಮ್ ಏನಿದೆಯಲ್ಲ, ಒಂದು ಒಳ್ಳೆ ನಿದ್ದೆನ ಮಾಡಿ ಓವರ್ ನೈಟ್ ವರ್ಕ್ ಅನ್ನ ತಪ್ಪಿಸಿ. ಅಂದ್ರೆ ಹೆಚ್ಚಿಗೆ ಮೆಂಟಲಿ ಜಾಸ್ತಿ ಕೆಲಸ ಕೊಡೋದ್ರಿಂದ ಏನಾಗ್ತದೆ, ನಿಮ್ಗೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ, ನರ್ವಸ್ನೆಸ್, ವೀಕ್ನೆಸ್ ಸ್ಟಾರ್ಟ್ ಆಗ್ತದೆ. ಹೀಗಾಗಿ ಓವರ್ ನೈಟ್ ಕೆಲಸ ಮಾಡೋದನ್ನ ತಪ್ಪಿಸಿ. ಆಮೇಲೆ ಕ್ಯಾರೆಟು ಮತ್ತು ಗ್ರೀನ್ ಲೀಫಿ ಜ್ಯೂಸ್ ಏನಿರ್ತಾರಲ್ಲ, ಪಾಲಕ್ಕು, ಮೆಂತೆ, ಈ ತರದ್ದು ಲೀಫಿ ಜ್ಯೂಸಸ್ನ ಕುಡಿಯೋದ್ರಿಂದ ಇವ್ರದ್ದು ಹೆಲ್ತ್ ತುಂಬಾ ಚೆನ್ನಾಗಿರ್ತದೆ. ಕ್ಯಾರೆಟು, ಗ್ರೀನ್ ಲೀಫಿ ಜ್ಯೂಸು ಅಂದ್ರೆ ಆಲ್ಮಂಡ್ಸು, ಸಿಟ್ರಸ್ ಫುಡ್ ಹೆಚ್ಚಾಗಿ ತಗೊಳ್ಬೇಕು. ಟರ್ನಿಪ್ಸ್ ಅಂತ ಒಂದು ಸೀಡ್ಸ್ ಬರುತ್ತೆ, ಅದನ್ನು ಹೆಚ್ಚಾಗಿ ತಗೊಳ್ಳೋದ್ರಿಂದ ನಿಮ್ಗೇನಾಗ್ತದೆ, ಈ ಲೈಫ್ ಸ್ಟೈಲ್ ಅಲ್ಲಿ ಈ ರೀತಿಯ ಒಂದು ಲೈಫ್ ಸ್ಟೈಲ್ ನ ಸೆಟ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ಈ ರೀತಿಯ ಒಂದು ಜನರಲ್ ಆಗಿ ಬರುವಂತ ಹೆಲ್ತ್ ಇಶ್ಯೂಸ್ ಏನಾಗ್ತದೆ, ಇದನ್ನ ಅವಾಯ್ಡ್ ಮಾಡಬಹುದು. ನೀವು ಇದನ್ನ ಕೇರ್ಲೆಸ್ ಮಾಡಿದ್ರೆ ಮೇಜರ್ ಸ್ಟೇಜಿಗೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಏನಾಗ್ತದೆ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಇವನ್ ಬಂದಿದ್ರೆ ಈ ರೀತಿಯ ಒಂದು ಲೈಫ್ ಸ್ಟೈಲ್ ನ ಸೆಟ್ ಮಾಡ್ಕೊಳ್ಳಿ. ಮೆಡಿಟೇಷನ್ ಮಾಡುವಂಥದ್ದು, ಮ್ಯೂಸಿಕ್ ಕೇಳುವಂಥದ್ದು. ಆಮೇಲೆ ಡ್ಯೂರಿಂಗ್ ಸನ್ರೈಸ್ ಏನಾಗ್ತದೆ, ಮೆಡಿಟೇಷನ್ ಮಾಡೋದ್ರಿಂದ ಸೂರ್ಯನಿಗೆ ಅಭಿಮುಖವಾಗಿ ತಮ್ಮ ಫೇಸ್ ನ ಟುವರ್ಡ್ಸ್ ಸೂರ್ಯ ಅಭಿಮುಖವಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಸೂರ್ಯನ ಬೆಳಕು ನಿಮ್ಮ ಮುಖಕ್ಕೆ ಬೀಳೋದ್ರಿಂದ ಏನಾಗ್ತದೆ, ಹೆಚ್ಚಾಗಿ ಇವರಿಗೆ ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗ್ತದೆ. 5/14/23 ಈ ಲೈಫ್ ಸ್ಟೈಲ್ನ ನೀವು ಸೆಟ್ ಮಾಡ್ಕೊಳ್ಳಿ. ಲೇಜಿನೆಸ್ನ ಅವಾಯ್ಡ್ ಮಾಡಿ. ಅದರಿಂದ ಏನಾಗ್ತದೆ, ಕಿಡ್ನಿಗೆ ರಿಲೇಟೆಡ್ ಸಮಸ್ಯೆಗಳನ್ನು ಬರಬಹುದು. ಯಾಕಂದ್ರೆ ಓಡಾಡೋದು ಕಡಿಮೆ, ಹೆಚ್ಚಾಗಿ ಓಡಾಟ, ಫಿಸಿಕಲ್ ವರ್ಕ್ಸ್ನ ಅವಾಯ್ಡ್ ಮಾಡೋ ಪ್ರಯತ್ನ 5/14/23 ಹುಟ್ಟಿದವರು ಹೆಚ್ಚಾಗಿ ಮಾಡ್ತಾರೆ. ಹೀಗಾಗಿ ಈ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಇದರಿಂದ ಏನಾಗ್ತದೆ, ನಿಮ್ಮ ಆರೋಗ್ಯ ತುಂಬಾ ಸುಧಾರಿಸುತ್ತೆ. ಓಕೆ, ಈ ಒಂದು ಮಾಹಿತಿ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಅನ್ಕೊಳ್ತೀನಿ ವೀಕ್ಷಕರೇ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೇದಿಕೆ ಆಸ್ಟ್ರೋ ಅಕಾಡೆಮಿ ಮತ್ತು ಆಚಾರ್ಯ ಶಕ್ತಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಉಪಯುಕ್ತ ಮಾಹಿತಿಗಳು ಜೀವನದಲ್ಲಿ ಸಿಗುತ್ತೆ.